ಸಮಸ್ಯೆ ಎದುರಿಸುತ್ತಿರುವ ಗ್ರಾಮ. ಸರ್ಕಾರಿ ಶಾಲೆಗೆ ಬೋರ್ವೆಲ್ ಹಾಕಿಸಿದ ಗ್ರಾಮಸ್ಥರು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬೇಸಿಗೆ ಕಾಲ ಬಂತಂದ್ರೆ ಈ ಊರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತದೆ. ಗ್ರಾಮ ಪಂಚಾಯಿತಿಯವರು 3 ಖಾಸಗಿ ಬೋರ್ವೆಲ್ನಿಂದ ನೀರು ಖರೀದಿಸಿದರೂ ಆ ನೀರು ಕುಡಿಯಲು ಯೋಗ್ಯವಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಖಾಸಗಿ ನೀರು ಖರೀದಿಸಿ ನೀರು ಕೊಡುತ್ತಿದ್ದರೂ ಈ ನೀರು ಜನರ ಆರೋಗ್ಯಕ್ಕೆ ಹಾನಿಕರವಾಗಿದೆ ಎನ್ನುತ್ತಾರೆ ಊರಿನವರು. ಇದು ಯಾವ ಗ್ರಾಮ ಅಂತೀರಾ? ಅದೇ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಪೈಕಿ ಬರುವ ಮಾದನ್ಬಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊಸಟ್ಟಿ ಗ್ರಾಮ. ಈ ಗ್ರಾಮದಲ್ಲಿ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಿದರೂ ಅದಂತೂ ಕೆಟ್ಟು ಜಂಗ್ ಹಿಡಿದಿದೆ. ಅದರ ಜೊತೆಗೆ ಈ ಗ್ರಾಮದ ಕೆರೆ ಅಂತೂ ಒಂದು ಹನಿ ನೀರು ಇಲ್ಲದಂತೆ ಬತ್ತು ಹೋಗಿದೆ. ಇದೆಲ್ಲವನ್ನ ಕಂಡ ಗ್ರಾಮಸ್ಥರು ಒಂದು ನಿರ್ಧಾರ ಮಾಡಿ ಸರ್ಕಾರ ಶಾಲೆಯ ಮಕ್ಕಳಿಗಾದರೂ ಅನುಕೂಲವಾಗಲೆಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಸರ್ಕಾರಿ ಶಾಲೆಯ ಸುಧಾರಣಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಗ್ರಾಮಸ್ಥರು ಸಭೆ ನಡೆಸಿ ಶಾಲಾ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಸರ್ಕಾರದ ಕೆಲಸ ಬಹಳ ವಿಳಂಬವಾಗುತ್ತದೆ ಎಂಬ ನಿರ್ಣಯ ತೆಗೆದುಕೊಂಡು ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳು ರೊಕ್ಕ ಕೂಡಿಸಿ ಬೋರ್ವೆಲ್ ಹಾಕಿಸೋಣ ಎಂದು ನಿರ್ಧಾರ ಕೈಗೊಳ್ಳುತ್ತಿದ್ದರು. ಈ ನಿರ್ಧಾರ ನಂತರ 1,00,000 ರೂಪಾಯಿಗಳ ಸಂಗ್ರಹಿಸಿ 75,000 ವೆಚ್ಚದಲ್ಲಿ ಬೋರ್ವೆಲ್ ಹಾಕಿಸಿದ್ದೇವೆ ಎಂದು ಹೇಳುತ್ತಾರೆ ಗ್ರಾಮಸ್ಥರು. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇನ್ನಾದರೂ ಕಣ್ತೆರೆದು ನೋಡಬೇಕು ಅಂತ ಗ್ರಾಮಸ್ಥರು ಕಾದು ನೋಡುತ್ತಿದ್ದಾರೆ. ಹಾಗಾದ್ರೆ ಈ ಕುರಿತು ಗ್ರಾಮಸ್ಥರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರೂ ಸರ SDMC ಸಭೆ ಕರ್ಕಾರ ಇದು ಸಭೆ ಕರ್ಕಾರ ಅದೇನು ಆತ್ರಿ ಅಂದ್ರೆ ಅದು ನಾವು ಹುಡುಗರಿಗೆ ನೀರಿಂದು ಪ್ರಾಬ್ಲಮ್ ಆಗತ್ತೆ. ನೀರಿನವರಿಗೆ ಬೇಸಿಗೆ ಕಾಲ ಬಂತಂದ್ರೆ ನೀರಿನ ಸ್ವಲ್ಪ ತೊಂದರೆ ಆಕತ್ರಿ. ಆಮೇಲೆ ಏನಾಗತ್ತೆ ಅಂದ್ರೆ 4-5 ಬೋರ್ನಿಂದ ನೀರು ತಗೊಂಡ್ಕಾರ ಹುಡುಗರು ಕುಡಿಯಾಕತ್ತಿದ್ರಿ. ಅದನ್ನ ನಾವೇನ್ ಮಾಡಿದ್ರಿ, ಎಲ್ಲರೂ SDMC ಸಭೆ ಕರೆದುಕೊಂಡು ಇಲ್ಲಪ್ಪ ಏನಾರ ಒಂದು ನಿರ್ಧಾರ ಮಾಡ್ಕೊಂಡು ಎಲ್ಲಾರು ಹೆಂಗಾರು ಕೂಡಿಕಾರ ಅಷ್ಟ್ರು ಕೂಡಿಕಾರ ಏನೋ ಒಂದು ಇದು ಮಾಡ್ಕೊಂಡು ನಾವು ಒಂದು ಬೋರ್ವೆಲ್ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಇಷ್ಟು ಊರಿನ ಎಲ್ಲ ಸಾರ್ವಜನಿಕ ಸೇರ್ಕೊಂಡು ನಾವು ಇದರನ್ನು ಬೋರ್ವೆಲ್ ಮಾಡಿದ್ವಿ. ಇಲ್ಲ ಸರ್, ಎಲ್ಲರೂ ಸಹಕಾರ ಕೊಟ್ಟು ನಮ್ಗೆ SDMCಲಿಂದ ಹಿಡ್ಕೊಂಡು ಕಾರು, ಆಮೇಲೆ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಸೇರ್ಕೊಂಡು ಊರಿನ ಪ್ರಮುಖರೆಲ್ಲ ಸೇರ್ಕೊಂಡು ಅದೊಂದೆಲ್ಲ ಒಂಥರ ಈಗ ಒಂಥರ ಎಲ್ಲಾರು ಒಂದಷ್ಟು ರೊಕ್ಕ ನೌಕರಸ್ಥರು ಎಲ್ಲ ಸೇರ್ಕೊಂಡು ಒಂದಷ್ಟು ಹಣ ಜಮಾ ಮಾಡ್ಕೊಂಡು ನಾವು ಅದನ್ನ ಬೋರ್ವೆಲ್ ಮಾಡಿದ್ವಿ. ಒಂದು 60,000 ರಿಂದ 70,000 ಮಟ ಮಾಡಿದ್ವಿ. ನೀರ್ ಬ್ಯಾಸಿಗೆ ಬರಗೊಡ್ದ ನೀರಿಂದ ಸಮಸ್ಯೆ ಆಯ್ತು ಸರ್. ಆಗೋ ಸಂಬಂಧ ಗೌರ್ಮೆಂಟ್ 2 ಹೊಡೆದಿರಿ ಸರ್, ಫೇಲ್ ಆಗಿದ್ವಿ ಸರ್. ಹಿಂದೆ ಹೊಡೆದಿದ್ರಿ. ಈ ಸಲ 2-3 ಬೋರ್ ನೀರು ಕುಡಿಸೋ ಬೋರ್ ನೀರು ಬಿಡೋ ಸಂಬಂಧ್ರಿ ಹುಡುಗರಿಗೆ ತೊಂದರೆ ಆಕಿತ್ತಂತೆ ಸರ್. ಒಂದ ಬೋರಿ ನೀರ ಸಿಹಿ ನೀರು ಸಂಬಂಧ್ರಿ ಇದನ್ನ ಹೊಡಿಸಿದ್ವಿ ಸರ್. ಇದಕ್ಕೆಲ್ಲ ಊರಾನ SDMC ಅಧ್ಯಕ್ಷರು ಎಲ್ಲ ಸದಸ್ಯರು ಸರ್ ಪಟ್ಟಿ ಕುಡಿಸಿದ್ರು ಸರ್. ಊರಾನ ಹಿರಿಯರು ಕೊಟ್ರಿ ಸರ್. ಮತ್ತ ಊರಲ್ಲಿ ಜಾಬ್ ಈ ಶಾಲೆಯಲ್ಲಿ ಕಲ್ತು ಹೋದಂತ ಹಳೆ ವಿದ್ಯಾರ್ಥಿಗಳು ಸರ್, ಅವರು ತಮ್ಮ ಹಿಂಗ ಮಾಡತ್ತಂದ್ರಲ್ಲಿ ಅಟ್ರು ಫೋನ್ ಪೇ ಮಾಡಿ ಸರ್, ಅಟ್ರು ಅಮೌಂಟ್ ಕುಡಿ ಸರ್, 70,000 ರೂಪಾಯಿ ಕುಡಿ ಸರ್, ಅಟ್ಟು ಕೂಡ ಹೊಡೆದ್ರು ಸರ್. ಇದಕ್ಕೆ ಇನ್ನು ಮೋಟ್ರ ಪಂಚಾಯತಿಂದ ಇಳಿಸ್ಕೊಡ್ತಾವಂತ PDO ಸರ್ ಮಾತು ಕೊಟ್ಟಿದ್ದಾರೆ ಸರ್. ನಾಳಿಂದ ಮೋಟರ್ ಇಸ್ತಾವ ಸರ್. ಆಮ್ಯಾಗಿಂದ ಪಂಚಾಯತ್ ಶಾಲೆಗೆ ನೀರಿನ ವ್ಯವಸ್ಥೆ ಮಾಡ್ತಾವ ಸರ್. ತಮ್ಮ ಹೆಸರು? ತಾನಾಜಿ ಹಜೇರಿ ಸರ್. ಹೊಸಟಿ ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ ಹೊಸಟಿ ಗ್ರಾಮ ಒಳಗ್ರಿ ನೀರಿನ ದೊಡ್ಡ ಸಮಸ್ಯೆ ಐತ್ರಿ. ಪ್ರತಿ ಅನಾದಿ ಕಾಲದಿಂದಲೂ ಸಮಸ್ಯೆ ಐತ್ರಿ, ಹಳೆ ಹಿರಿಯರ ಕಾಲದಿಂದವ್ರಿ. ಈಗ ಅದ ಎಲ್ಲಾರು ಹೋದ್ ಸಲ ಪಂಚಾಯತಿ ಅವ್ರ ಎಲ್ಲಾರು ಸೇರಿ ಮತ್ತ ಇದನ್ನ ಗೋರ್ಮೆಂಟ್ ನಿಂದ ಬೋರ್ವೆಲ್ ಮಾಡಿದ್ರು ನೀರ್ ಬಿದ್ದಿಲ್ರಿ. ಅದ ಈಗ ಶಾಲಾ ಮಕ್ಕಳಿಗೆ ದೊಡ್ಡ ತೊಂದರೆ ಆಗಿ ಇಲ್ಲಿ ಕೆರಿ ಮ್ಯಾಲ ನೀರಿಂದ ಒಂದ್ ಬೋರ್ ಇತ್ತು, ಅಲ್ಲಿ ಹೋಗ್ಯಾರ ಸ್ವಲ್ಪ ಏನಾರ ಅನಾಹುತ ಆಗಿತ್ತು ಅಂತ ಹೇಳಿ ಊರನವ್ರೆಲ್ಲ ತೀರ್ಮಾನ ಮಾಡಿ ಎಲ್ರೂ ಈಗ ಇಲ್ಲಿ ಶಾಲಿ ಒಳಗೆ ಕಲ್ತಂತವ್ರ ಆತು, ಒಳ್ಳೆಯ SDMC ಸದಸ್ಯರಾತು, ಅಧ್ಯಕ್ಷರಾತು ಎಲ್ಲರೂ ಸೇರಿ ಊರಿನ ಹಿರಿಯರು ಎಲ್ಲ ಸೇರಿ ಪಟ್ಟಿ ಕೂಡಿಸಿ ಒಂದು ಬೋರ್ವೆಲ್ ಹೊಡ್ಸ್ಬೇಕಂತ ತೀರ್ಮಾನ ಮಾಡಿರಿ. ಅದು ಒಂದು ಗೋರ್ಮೆಂಟ್ ಬೋರ್ಗಳು ಎಷ್ಟೋ ಫೇಲ್ ಅದಾವ್ರಿ. ಮತ್ತೇನೋ ಒಂದು ದೇವ್ರ ಆಶೀರ್ವಾದದಿಂದ ಒಂದು ನೀರ್ ಹೊರಗೆ ಬಂತ್ರಿ. ಅದ ಎಲ್ಲ ಮಕ್ಕಳಿಗೆಲ್ಲ ಅನುಕೂಲ ಆಗುವಂಗ ಆತ್ರಿ. ಅದು ಸರ್ಕಾರದಿಂದ ಈಗ ಅದು ಪ್ರೊಸೆಸ್ ಲೇಟ್ ಆಕಾವಂತ ಅನ್ನೋ ಉದ್ದೇಶಕ್ಕೆ ನೀರಿನ ಅವಶ್ಯ ಭಾಳ ಐತ್ರಿ. ಹಿಂಗಾಗಿ ಅದ್ರ ಸ್ವಲ್ಪ ನಾವು ಅದನ್ನ ಮಾಡ್ಲಿಲ್ಲ. ಎಲ್ಲಾರ ಊರನವ್ರೆಲ್ಲರೂ ಸೇರಿ ಯುವಕರಾತು, SDMC ಸದಸ್ಯರಾತ್ರಿ ಹೊಳ್ಳಿ ಮತ್ತ ಅದಷ್ಟು ಊರಿಂದ ಎಲ್ಲ ಬಾಡಿಗೆನು ತಗೊಂಡ್ರು ಅದು ನೀರಿನ ಶಾರ್ಟೇಜ್ ಬಳಗಾದ್ರಿ. ಹೊರಗಿನ ಪ್ರೈವೇಟ್ ಬೋರ್ಗಳನ್ನೆಲ್ಲ ಬಾಡಿಗೆ ತಗೊಂಡ್ರಿ ಪಂಚಾಯತಿ ಅವ್ರು, ಆದ್ರೂ ನೀರಿನ ಶಾರ್ಟೇಜ್ ಬಳಗಾದ್ರಿ. ಹಿಂಗಾಗಿ ಎಲ್ಲಾರು ತೀರ್ಮಾನ ಮಾಡಿದ್ದ ಒಂದು ಅನುಕೂಲ ಆದಂಗ ಆತ್ರಿ ಶಾಲಾ ಮಕ್ಕಳಿಗೆ. ಶಿವಾನಂದ್ ಕಾತ್ರಾಳ.